ಮಣಿಪುರಗ ಜಾತ್ರೆ ಇವತ್ತ 8-8:30 9ಕ್ಕೆ ಟೇರ್ ಎಳಿತದ. ಈಗ ಹೋಗಿ ಒಂದ್ ತೊಟ್ಲೆ ಕಾಯಾರ ಹೊಡ್ಕೊಂಡ್ ಬರಮ್. ಬ್ರಾಹ್ಮಣು ತಯಾರಾದ ಅಂದಿಲ್ಲ ನಮ್ಮ ನೆಗಣದಾರ ಯಾರಿಗ ಗೊತ್ತ. ಒಟ್ಟ ತಯಾರಾಗಲ್ಲ ಅದು. ನನ್ನ ಸೊಸಿ ಅಂತ ತಯಾರಾಗ್ತದ ಇಲ್ಲ, ಅದು ಒಟ್ಟ ತಯಾರಾಗಲ್ಲ ನೋಡೋದು. ಕಾಪನೆ ಹೋಗಿ ಕಾಯಿ ಹೊಡ್ಕೊಂಡ್ ಬರ್ಬೇಕು ಹೊಂಟತಲಿ. ಯವ್ವ ಸೊಸೆ ಮುದ್ದ ಆಯ್ತು ಇಲ್ಲ ತಯಾರಾಗದು. ನಿಂದ್ರಾತಿ ಟ್ರಾನ್ಸ್ಫರ್ ಮಾಡ್ತಿ ಏನ್ ಜಾತ್ರೆ ನೋಡುವಂತ ಹೋಗ್ತದೆ ಏನು? ನೀನೇ ಹೋಗ್ತಿ ಓಡಿ. ಯವ್ವ ಹಂಗಾಕ ಮಾತಾಡ್ತೇವೆ ನೀನ. ದೇವ್ರ ಜಾತ್ರೆ ಯವ್ವ ಸತ್ಯ. ನನ್ನ ಅಪ್ಪ ಮುತ್ಯ ನಿನಗೇನ ಗೊತ್ತದ? ಹಿಂದಕ್ಕೆ ಹಿರಿಯರು ಹೇಳ್ತಿದ್ರು, ನಮಗ್ ಗೊತ್ತಿಲ್ಲ. ಕೈಯಾಗ ಸಾಲಿ ಮಕ್ಳು ಒಳ್ಳಕತ್ರ ಹಿಂಗ ಬರ್ಚಿ ಮಣ್ಣಕಾಲ ಕೈಯಾಗ ಹಿಡಿದ್ರ ಚಕ್ಲೇಟ ಸಕ್ರಿ ಆಗ್ಯದತ್ತ. ಅಂತ ಸತ್ತೋಳ್ ಮುತ್ತ ನನ್ನ ಅಪ್ಪನ ಜಾತ್ರೆ. ಯವ್ವ ಹಮೇಶ ಬಂದೀವಿ ಜಾತ್ರೆಗೆ, ವರ್ಷಾರೆ ಬರೋದಾಗಲ್ಲ. ಬಂದೀವಿ ನನ್ನ ಅಪ್ಪಗ ಹೋಗಿ ಕಾಯಿ ಹೊಡ್ಕೊಂಡ್ ಬರಾಮು. ರಾತ್ರಿ ಏನೋ 8:30 9ಕ್ಕೆ ಟೇರ್ ಎಳಿತದ. ಅವಾಗ ಹೋಗಿ ಟೇರ್ ನೋಡಕ್ ಹೋಗಮ್ರಿ. ಆಯ್ತು ನಿಮ್ ಸಣ್ಣ ಹತ್ತಿದಾರ ತಯಾರಾಗ್ಯಾವ ನೋಡು. ಏನ್ ಮಾಡ್ಯಾರ ಯಾರು ಗೊತ್ತಾರು ಸೋನ್ ಇದ್ ಮಾಡ್ತಾರ. ಒಟ್ಟ ತಯಾರಾಗಲ್ಲ. ಬಾದು ಮಕ್ಕ ಅವ್ರದ್ದು ಕರೆತನ ಬರಲ್ಲ ಅವ್ರು. ನೀವೇನ್ ಇವತ್ತು 2 ಸಲ ಸೀರೆ ಉಟ್ಕೊಂಡಿ? ಅಯ್ಯ ನಾ 3 ಮಂದಿ ನೆಗಣದಾರ ಒಂದೇ ಕಲರ್ ಸೀರೆ ಉಟ್ಟಿ ಇವತ್ತ. 3 ಮಂದಿ ಒಂದೇ ಇದ್ರಿ ಮತ್ತೆ ನೀವು ಮತ್ತೆ ಹಂಗ್ ಮಾತಾಡ್ತೀರಿ? ನೆಗಣ ಮಕ್ಳು ಅಂದ್ರೆ ಹಂಗೆ ಇರ್ಬೇಕ. ನೀನ ಸೇರ್ಪತ್ತಿಲ್ದಂಗ ಇರಬಾರ್ದು. ಏನೋ ಮನಸ್ತಾಪಗಳು ಬರ್ತಾವ, ಅಲ್ಲೇ ಬಗೆಹರಿಸ್ಕೊಂಡು ಶಾಂತ ಶಿಸ್ತು ಇರ್ಬೇಕು. ಇವತ್ತು ಒಂದಿನ ಹೊಸ ಮಂದಿ ಒಂದೇ ಸೀರೆ ಉಟ್ಕೋತೀರಿ, ನಾಳೆಗೆ ಬೇರೆ ಬೇರೆ ಉಟ್ಕೋತೀರಿ, ಕಚ್ಚಾಡ್ತೀರಿ, ಮತ್ತ ಜಗಳ ಮಾಡ್ತೀರಿ, ಎಟ್ರ ಚೂರಾಡ್ತೀರಿ ಜಗಳ ಮಾಡೋ ಟೈಮಿಗೆ. ಮತ್ತೆ ಜಗಳ ಬರೋದೇ ಮನಿ ಇದ್ದಲ್ಲಿ ನೆಗಡ ಮಕ್ಳು ಇದ್ದು ಅಕ್ಕ ತಂಗಿಯರ್ ಬರ್ತದ. ಕಾಸಾಯ ನೆಗಡ ಮಕ್ಳು ಜಗಳ ಬರೋದ್ ದೊಡ್ಡ ಆಗದ. ನೀ ಏನು ನಮ್ದ ಜಗಳ ಆಡೋದು ಫಾಯ್ದಾ ತೋಲ್ಕತಿ ಏನು? ಪೈದ ತೋಲತ್ತೀನಿ. ನೀವ್ ಒಂದೇ ಸೀರೆ ಯಾಕೆ ಹುಟ್ಟಿರಿ ಮತ್ ನೀವು? ನಿನಗೆ ಹೊಸಗಟ್ಟಿ ಬಿತ್ತು ಮನಾರು ರೇಷ್ಮಿ ಸೀರೆ ಹುಟ್ಟಿಯಲ್ಲ. ನೀರು ಕಾಲ ಸೀರೆ ತಂದು ಕೊಟ್ಟಿನಿ ನಿನಗ. ನನ್ನ ಮಗ ದುಡಿತದ ರಾತ್ರಿ ಆಗಲ್ಲ ಗಾಡಿ ನಡೆಸಿ ಕಣ್ಣಾಗ ಎಣ್ಣೆ ಹಾಕೊಂಡು ಬಡ್ದಾಡ್ತದ ಒಂದ್ ಸಾವನ. ಬಡ್ದಾಡ್ತಾವ ನಾವು ಇಲ್ಲಿ ಮನ್ಯಾಗ ಬಡ್ದಾಡ್ತೇವೆ. ಇವ್ವ ಬಾಳ್ ಬಡ್ದಾಡಕ್ಕೆ ಈ ಬಿಡು. ಏನ್ ಜಗಳ ಮಾಡಾಕಿದ್ದಿ ಜಾತ್ರೆ ತನ ಬಾ. ಅವ್ರ ತಯಾರಾಗಾರ ಹೋಗಂ ಬಾ ಜಲ್ದಿ ಬಾ. ಒಂದೇ ಸೀರೆ ಉಟ್ಕೊಂಡ್ ನಾಟಕ ಮಾಡ. ನೀನು ಬಾರ ಅವ್ರೇನ ನಾವೇ ನಾಟಕ ಮಾಡಕತ್ತಿಲ್ಲ. ಬಾರೋ ನೀನು ನಮ್ದೇ ನಾಟಕ ಆಯ್ತ ಮಾಡಸ ಬಾ. ನಡಿ ಹೊಂಟಿ ನಾವೇ ಆ ಕಡೆ. ಹಿಂಗಾಕರ ಏನ ಮಾತಾಡಿಲ್ಲ. ಹೊಂಟು ನಡಿಯತ್ತ ಬರೀ ಜಲ್ದಿ ಬೇರೆ ಟೈಮ್ ಆತ. ಮತ್ ಹೋಗಿ ಕಾಯಿ ಹೊಡ್ಕೊಂಡ್ ಬರಾಮ್ರಿ. ನಿಂದ್ರ ಬ್ಯಾಡ್ರಿ. ನಡ್ರಿ ಬೈಲಿಕತ್ತ ಬರ್ರಿ ನಿಮ್ ಸೊಸಿ ಬೈತಾ ನಡಿ. ಅಕ್ಕಿ ಹಂಗೆ ನಾವ್ 3 ಮಂದಿ ಸೀರೆ ಉಟ್ಕೊಂಡಿದ್ದ ಅದಕ್ಕೆ ಹೊಟ್ಟೆ ಕಿಸಿ ಬಿದ್ದಾರು ಆದ್ರು. ನೀರ್ ರೇಷ್ಮೆ ಸೀರೆ ಉಟ್ಕೊಂಡಿದಾರ. ರೇಷ್ಮೆ ಸೀರೆ ಬೇಡ್ರಿ ಹಳ್ಳಕ್ಕ. ನೀವೇನ್ ಚಂದ ಉಟ್ಕೊಂತೀರಿ ಸೀರೆಗಳು. ಏನ್ ಕಾಮಂದ್ರಿ ಕಾಣತ್ತ ನೋಡವ್ವ ಚಲೋನೆ ಕಾಣಲ್ಲ. ಸೇರ್ಲಾರ್ ಸ್ವಸ್ತಾರ ಇದಕ್ಕೆ ಅತ್ತಾರ ನೋಡ್. ಬರ್ರಿ ಹಾಕಿರ್ಲರಿ ಹೋಗಿ ಈಗ ಚಂದ ಮುತ್ತಾಗ ನಮಸ್ಕಾರ ಮಾಡ್ರಿ. ವಾ ಏನು ಯಾವ ಯಪ್ಪ ನಮ್ಮಪ್ಪ ಏನೇ ಕಾಡಾದಿದ್ರು ಎಲ್ಲಾ ನೀನೇ ಪರಿಹಾರ ಮಾಡಪ್ಪ ಅಂತ ನಮಸ್ಕಾರ ಮಾಡ್ಬೇಕು ದೇವ್ರಿಗೆ. ಏನು ನಡ್ರಿ ಕಾಯಿ ಹೊಡ್ಕೊಂತ ಬರಮ್ಮ. ಆಮ್ಯಾಗ ಹೋಗಮ್ರಿ ತೇರ್ ನೋಡಕ. ಬರ್ರಿ ಬರ್ರಿ ನೋಡ್ರಿ ಹತ್ತಿದವ್ರ ಮುಂದ್ ನಾಡ್ರಿ ಬಡಬೇಡ. ನಿಮ್ ಜಾತ್ರೆ ನೋಡ್ತೀನಿ ನಾವ್ ಹಿಂದ್ರಿ. ನೀನೇ ನಡಿ. ಯಾವ ಸಸಿ ಸಣ್ಣಕ್ಕಿದ್ದಿ ನಡಿ. ನೀನೇ ಮುಂದ್ ನಡಿ. ನಡ್ರಿ 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 ಮಾಡ್ತಾನೆ. ವಾ ಯಾಕೆ ಬೇಡ ಹೋಗು. ಹಂಗೆ ಭಯ ನೀ ಚಲೋ ಬೈತೀರಿ. ಹಂಗ ಉಟ್ಕೊಂತಾರ ಅವರು. ಇದಕ್ಕೇನು ಹೊಸಗಡೆ ಮಂದಿ ಬರತ್ತನ ಹಂಗೆ ಮಾಡ್ತಾರ. ಸಾಗಂಟ್ರಿ ನೀವು ಸೇಮ್ ಉಟ್ಕೊಂಡ್ರಿ ಸೀರಿ ಸಾಲ್ರಿ. ಬ್ಯಾಳಿ ತಂದಳು, ಬೆಲ್ಲ ತಂದಳು, ಎಲ್ಲಾ ರೀತಿಲೇ ತಂದಳು. ಹೋಳಿಗೆ ಮಾಡ್ಲಿಕ್ಕೂ ಅಲ್ಲ ಅಂದಳು. ಬಸರಣ್ಣ ಮಗಳಿಗೆ ತಗೊಂಡು ಹೋಳಿಗೆ ಮಾಡ್ದ. ಆಯ್ತ ಮುಂದಳು. ಈಗ ನಾವ್ ಎಂಜಾಯ್ ಮಾಡ್ತಾರೆ. ಹ್ಯಾ ಮಾಡೋದೇವ ಅಡಿಗೆನ ಬರಲ್ಲ. ಹ್ಯಾ ಮಾಡ್ತೇವೆ. ಹಂಜೆ ಕದ್ದಿ ಕಡೆದು ನೋಡವ ಹ್ಯಾ ಮಾಡ್ತೇವೆ ನೋಡ್. ಕಡ್ಕೊತ ಹೋಗೋದು ಮತ್ತೇನ್ ಮಾಡೋದು. ಎಲ್ಲ ಹ್ಯಾಂಗಿದ್ರು ಬಿ ನಮ್ಗೆ ಬೇಕಲ್ಲ. ಅವ್ರ ಮಾಡ್ಲಿ ಮಾಡ್ಲಾರ್ದಿರ್ಲಿ. ಈಗ ಉಟ್ಕೊಂಡ್ ತೊಟ್ಕೊಂಡು ಹೂವ ಹಾಕೊಂಡು ಜಾತ್ರೆ ನಡ್ದಾರ. ಮತ್ತೇನ್ ಮಾಡ್ತೀಗ? ಹ್ಯಾಂಗದ ಇವ್ರ ಕಾಯಕರಿ ತೊಟ್ಕೊಂಡು ತಿರ್ಗಾಡ್ಲಕಾರ, ಪುಗ್ಗ ಹಚ್ಕೊಲ್ಕಾರ, ಪಿನ್ ಹಚ್ಕೊಲ್ಕಾರ, ಹೂವ ಹಾಯ್ಕೊಲ್ಕಾರ. ಈಗಿನವ್ರಲ್ಲೇ ಮಾಡ್ತಾರ. ನಾವು 3 ಮಂದಿ ಎಲ್ಲಾ ಓದ್ಬಿಟ್ಟು ಮುಸುರು ತಿಕ್ಕದೇವ್, ಕಸ ಹೊಡೆದೇವ್, ಎಲ್ಲಾ ಮಾಡಿದೇವ್. ಇವ್ರು ಬಡ್ಕೊಂಡ್ ಕೂತಿದೇವ್. ಅವ್ರು ನಟ ಸುಕೊಂಡ್ ಹಾದ್ರು. ಅಮ್ಮ ಈಗ ನೋಡ್ ದಂದಿನೇ ಅದೇ. ಅವ್ರು ನಾವ್ ಹೈರಾಣ ಆಗಿದ್ದೇವ್. ನೀವ್ ಹೈರಾಣ ಆಗ ನಮ್ಗೆ ಅವ್ರೇ ಆಗ್ಲಿಕ್ಕೋತಾರ. ಆಗಲ್ಲ ನೀವು ಓರ್ ನಿಮ್ದೆ ತೇರಾದೆ ಮನಿಗ್ ಬರ್ತಾರ. ನಾವ್ ಕುಂದಿರ್ಬೇಕು ಗಿಟಿ ಗಿಟಿ ಕಾಯ್ಕೊಂಡು 3 ಮಂದಿ. ಹೋರಿ ಬಾಳ ಚೆನ್ನಾಗ್ ಇದ್ರಿ. ಬರ್ರಿ ಹೊಡ್ಯಾಂಗ ದನಗೇನೋ ಚಂತನ ಬಿ ಜಾತ್ರೆ ಆಗ್ತಿರಿ ಗಾಡಿರಿ. ಹೌದಾರ ಬರ್ತಾರ ಹೋಗ ಮನದಿಲ್ಲ ನೋಡ್. ಒಟ್ಟ ಓಡಾಡ ಜಾತ್ರಾ ಬರ್ರಿ ನಿಮ್ಮ.
ಯಾರಿಗೆ ಬರ್ತಾರೆ ಹೋಲಿ ಹಂಗೆ ಪರಮ ಪೂಜ್ಯ ಶಿವಲಿಂಗ ಮಹಾಶಿವಿಗಳವರು ಆ ಮಠದ ಭವ್ಯ ಪರಂಪರೆಯನ್ನ ಮತ್ತೆ ಈ ನಾಡಿಗೆ ತುಂಬೆಲ್ಲ ಬಿತ್ತರಿಸುವ ಮಹತ್ ಕಾರ್ಯವನ್ನು ಮಾಡ್ತಾ ಇರುವಂತವರು ಇರುತ್ತದೆ. ಬಂಧುಗಳೇ, ತಾವೆಲ್ಲರೂ ಕೂಡ ಸಹಕರಿಸಬೇಕು. ಈಗ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾವು ನೀವೆಲ್ಲರೂ ಕೂಡ ಪರಮ ಪೂಜ್ಯರಿಗೆ ಗೌರವ ಸಲ್ಲಿಸೋಣ. ಶ್ರೀ ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಂಡು ಈ ಒಂದು ಶ್ರೀ ಗುರುವಿನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ. ಮಹಾರಥೋತ್ಸವಕ್ಕೆ ತಮ್ಮ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸುವುದರ ಮುಖಾಂತರ ಆಶೀರ್ವಾದ ರೂಪದಲ್ಲಿ ಗೌರವದ ಸನ್ಮಾನವಿರುತ್ತದೆ. ತಾವೆಲ್ಲರೂ ಕೂಡ ಸಹಕರಿಸಬೇಕು. ಅಲ್ಲಿವರೆಗೆ ತಾವು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ, ನಾನು ಅಣ್ಣ ತಮ್ಮದೇರೆ. ಮೊದಲನೇದಾಗಿ ನೀವು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನನ್ನ ಊರ ಜಾತ್ರೆ ಇವತ್ತು ಮಾದನಿಪ್ಪರ್ಗದು ನನಗೆ ಹೆಲ್ತ್ ಪ್ರಾಬ್ಲಮ್ಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ದಯವಿಟ್ಟು ಈ ವರ್ಷ ನಿಮ್ಗೆ ಜಾತ್ರೆ ಕರೆದಿಲ್ಲ ಅಂತ ಬೇಜಾರಾಗಬೇಡ್ರಿ. ಆದರೂ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಕಿರುಚಿತ್ರ ಹಾಕ್ತಿರ್ತೀನಿ, ನೋಡ್ರಿ. ಎಲ್ಲರೂ ನಮ್ಮ ಅಪ್ಪವ್ರ ಆಶೀರ್ವಾದ ಪಡೀರಿ. ಅಪ್ಪವ್ರು ಭಾಳ ಸತ್ಯದವರು. ಒಂದು ಕಾಲಕ್ಕೆ ಭಾಳ ಅಂದ್ರೆ ಭಾಳ ಸತ್ಯ. ಈಗಿನವರೆಗೂ ಅವ್ರು ಸತ್ಯ ಅಂತ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಭಾಳ ಸತ್ಯದವರು. ಏನೇನು ಮಾಡ್ಯಾರ ಒಂದು ಕಾಲಕ್ಕೆ ಎಲ್ಲ ನಮ್ಮ ಹಿರಿಯರು ಹೇಳ್ತಾರ. ನಾವು ಎಷ್ಟು ನೋಡಿವಿ ಅಷ್ಟೇ ಮಾತಾಡ್ಬೇಕಾಗ್ತೈತಿ. ನನ್ನ ಅಪ್ಪನ ಆಶೀರ್ವಾದ ಎಲ್ಲ ನನ್ನ ಇಡೀ ಕರ್ನಾಟಕನಾಗಿರ್ಲಿ ಅಂತ ನಾ ಕೇಳ್ಕೊತೀನಿ. ನನ್ನ ಅಪ್ಪರು ನಗುಮುಖದ ಒಡೆಯ ಅವರು. ಅವ್ರ ಆಶೀರ್ವಾದ ನಿಮ್ಗೆ ಎಲ್ಲರಿಗೂ ಇರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮುಖ ನೋಡಿದ್ರನ ನಮ್ಮ ಮೈಯಾಗ ಏನೋ ಒಂದು ಪ್ರಾಬ್ಲಮ್ ಇದ್ರು ನಮಗ್ ಜಲ್ದಿ ಹಗರಾಗ್ಬಿಡ್ತೈತಿ. ಆಟ ಸತ್ಯವಂತರು. ಅವ್ರ ಮುಖದಾಗ ಒಂದು ಕಳಿ, ಅವ್ರ ಮುಖದಾಗ ಒಂದು ಸತ್ಯ ಬಹಳ ಎಲ್ಲ ಕಾಣಿಸ್ಕೊತೈತಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ನಮ್ಮ ಅಪ್ಪರ ಆಶೀರ್ವಾದ ನಿಮ್ ಮ್ಯಾಗಿರ್ಲಿ. ನಮಸ್ಕಾರ.